ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಪಾಣತೊಟ್ಟು ರಾಜಕೀಯ ರಂಗದಲ್ಲಿ ಅಜಶತ್ರುವಾಗಿ ಜೀವನ ನಡೆಸಿದ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೀವನ ಎಲ್ಲರಿಗೂ ಪ್ರೇರಣೆ. ಅವರ ಮಾರ್ಗದರ್ಶನ ಯುವ ಪೀಳಿಗೆಯು ಆದರ್ಶಗಳನ್ನು ಪಾಲಿಸಬೇಕು ಎಂದು ಶಾಸಕ ಶಿವರಾಜ್ ಪಟೇಲ್ ಹೇಳಿದರು. ನಗರದ ಬಿಆರ್ಬಿ ವೃತ್ತದಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ದೇಶದಲ್ಲಿ ವಾಜಪೇಯಿ ಅವರ ಕೊಡುಗೆ ಅಪಾರ. ದೇಶದ ಜನರು ಮನ ಮುಟ್ಟುವಂತೆ ಕೆಲಸ ಮಾಡಿದ ಏಕೈಕ ವ್ಯಕ್ತಿ. 5 ವರ್ಷದ ಆಡಳಿತದಲ್ಲಿ ಸುದೀರ್ಘ ದೇಶದ ಅಭಿವೃದ್ಧಿಗೆ ಶ್ರಮಿಸಿದವರು. ವಾಜಪೇಯಿ ಅವರ ಮಾರ್ಗದರ್ಶನ ಇಂದಿನ ಯುವ ಪೀಳಿಗೆಯು ಅನುಸರಿಸಬೇಕು ಎಂದು ತಿಳಿಸಿದರು. ಬಿಜೆಪಿ ಹಿರಿಯ ಮುಖಂಡ ಎನ್ ಶಂಕರಪ್ಪ ಮಾತನಾಡಿ, ಅಜಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನ ಆಚರಿಸುತ್ತಿದ್ದು, ದೇಶದ ಅಭಿವೃದ್ಧಿ ಪಾಣತೊಟ್ಟು ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸಿದರು. भारत माता की जय। अटल बिहारी वाजपेयी साहब रे अमर रहे, अमर रहे अटल जी, अमर रहे, अमर रहे, अमर रहे माता की जय। ಇವತ್ತು ಭಾರತೀಯ ಜನತಾ ಪಕ್ಷ ಜಿಲ್ಲಾ ಘಟಕದಿಂದ ಮತ್ತು ಯುವ ಮೋರ್ಚಾದ ಘಟಕದಿಂದ ಇವತ್ತು ಆಚರಣೆಯನ್ನು ನಮ್ಮ ಅಂಬಿಗರ ಚೌಡಯ್ಯ ಸರ್ಕಲ್ ನಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಂಕರಪ್ಪ ಸಾಹೇಬರು ಯಾಕೆಂದ್ರೆ ಇವತ್ತು ಅವತ್ತಿಂದ ಅಮೆರಿಕದ ವಿರುದ್ಧ ಕಟ್ಟಿಕೊಂಡು ಪೋಖ್ರಾನ್ ಒಂದು ಅಣು ಬಾಂಬ್ ಒಂದು ಯಶಸ್ವಿ ಪರೀಕ್ಷೆ ಮಾಡುವ ಮೂಲಕ ಇಡೀ ಜಗತ್ತಿಗೆ ಒಂದು ಸಂದೇಶ ಕೊಟ್ಟಿದ್ರು. ನಾವು ಸಶಕ್ತರಾಗಿದ್ದೇವೆ, ನಾವು ಬೇಕಾದ್ದು ಮಾಡುವಂತ ಆ ಶಕ್ತಿ ನಮ್ಮಲ್ಲಿದೆ ಅಂತೇಳಿ ಹೇಳಿಕೊಟ್ಟಾಗ ಇಡೀ ಜಗತ್ತೇ ಬೆರಗಾಗುವಂತೆ ಮಾಡಿದಂತ ಏಕೈಕ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅಂತವರ ನೇತೃತ್ವದಲ್ಲಿ 5 ವರ್ಷ ಆಡಳಿತ ಮಾಡಿ 13 ತಿಂಗಳು ಒಂದ್ಸರಿ, 13 ದಿನಾನೂ ಒಂದ್ಸಾರಿ ಮತ್ತು 5 ವರ್ಷ ಮಾಡಿ ಇವತ್ತು ದೇಶದ ದಿಕ್ಕನ್ನೇ ಬದಲಿಸುವಂತ ಕೆಲಸ ಮಾಡಿದ ಹೊತ್ತಿನಿಂದ ಇವತ್ತು ರಾಯಚೂರಿನಲ್ಲಿ ನಡೀತಾ ಇರೋದು ನಮ್ಗೆಲ್ಲ ಸಂತೋಷ ತರುವಂತ ವಿಷಯ ಅಂತ ಹೇಳಿಕ್ಕೆ ಬಯಸ್ತೇನೆ. ಈ ದೇಶ ಕಂಡಿರ್ತಕ್ಕಂಥ ಅಪರೂಪದ ಅಜಾತ ಶತ್ರು ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನೋತ್ಸವವನ್ನು ರಾಯಚೂರಿನಲ್ಲಿ ಈ ಯುವ ಮೋರ್ಚಾ ನೇತೃತ್ವದೊಳಗೆ ಇಲ್ಲಿ ಆಚರಣೆ ಮಾಡ್ತಾ ಇದ್ವಿ. ದೀಪವನ್ನು ಹಚ್ಚಿ ಈ ದೀಪೋತ್ಸವವನ್ನು ಮಾಡ್ತಾ ಇದ್ದಾರೆ. ಆದರೆ ಅಟಲ್ಜಿ ಅವರ ಪ್ರಾರಂಭನೇ ದೀಪದಿಂದ ಪ್ರಾರಂಭ ಆಯಿತು. ಕಮಲ ಅರಳಿಸಿದರು. ಈಗ ಅವರ ಹಚ್ಚಿದ ದೀಪ ಅರಳಿದ ಕಮಲ ಇವತ್ತು ಇಡೀ ದೇಶ ತುಂಬ ಭಾರತೀಯ ಜನತಾ ಪಾರ್ಟಿ ಆವರಿಸಿದೆ. ಈ ದೇಶವನ್ನು ಆಳ್ತಕ್ಕಂಥ ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರವನ್ನು ಭಾರತದಲ್ಲಿ ನಡೀತಾ ಇದೆ. ಬಂಧುಗಳೇ, ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದಲ್ಲಿ ಮಾಡಿರ್ತಕ್ಕಂಥ ಹಲವಾರು ಸಾಧನೆಗಳ ಬಗ್ಗೆ ಈಗ ನಮ್ಮ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ರು ಮಾತಾಡಿದ್ದಾರೆ. ಪೋಖ್ರಾನ್ ಅಂತ ಅಣುಬಾಂಬವನ್ನು ಸ್ಫೋಟ ಮಾಡಿದವಾಗ ಅಮೇರಿಕ ನಮ್ಮ ಮೇಲೆ ಸ್ಯಾಂಕ್ಷನ್ ಹಾಕಿದ್ರು, ನಿಮಗೆ ಯಾವ ಸಾಲವನ್ನು ಕೊಡೋದಿಲ್ಲ. ಆವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ರೊಟ್ಟಿ ಚಟ್ನಿ ತಿಂದು ನಮ್ಮ ದೇಶವನ್ನು ನಾವು ಕಾಪಾಡೋಣ ಹೊರತು ನಮಗೆ ಯಾವುದೋ ದೇಶದ ಸಾಲ ಮುಲಾಜಿ ಒಳಗೆ ಇರಲ್ಲ. ನಮ್ಮ ದೇಶದ ಸೈನಿಕರು ಇವತ್ತು ಗಡಿಯಲ್ಲಿ ಆ ಗಂಡಾಂತರದಲ್ಲಿರುವಾಗ ನಾನು ಅಮೇರಿಕಕ್ಕೂ ಹೋಗೋದಿಲ್ಲ. ನವಾಜ್ ಶರೀಫ್ ಅವರು ಅಮೇರಿಕಾದಲ್ಲಿ ಬಂದಿದ್ದರು, ಪಾಕಿಸ್ತಾನದ ಪ್ರಧಾನಿ, ನೀವು ಬರಬೇಕು ಅಂತ ಕರೆದರೆ ನಾನು ಹೋಗೋದಿಲ್ಲ. ನಾನು ಎಲ್ಲಿವರೆಗೆ ಯುದ್ಧ ಗೆದ್ದಿದ್ದಲ್ಲೋ ಅಲ್ಲಿವರೆಗೆ ನಾನು ಎಲ್ಲಿ ಹೋಗೋದಿಲ್ಲ ಅಂತಕ್ಕಂಥ ಮಾತಾಡಿರ್ತಕ್ಕಂಥ ದಿಟ್ಟ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು. ಬಂಧುಗಳೇ, ದೇಶ ದಿವಾಳಿ ಅಂಚಿನಲ್ಲಿದ್ದಾಗ ದೇಶವನ್ನು ಪುನರುಚ್ಚೇತನಗೊಳಿಸಿ ಈ ದೇಶದಲ್ಲಿ $170 ಬಿಲಿಯನ್ ಫಾರಿನ್ ಎಕ್ಸ್ಚೇಂಜ್ ಅನ್ನು ಇಟ್ಟಿರ್ತಕ್ಕಂಥ ಏಕೈಕ ಪ್ರಧಾನಿ ಆಗಿನ ಸಂದರ್ಭದೊಳಗೆ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಆರ್ಥಿಕ ಪರಿಸ್ಥಿತಿನೂ ಸುಧಾರಿಸಿದ್ರು. ದೇಶದ ಸರ್ವಾಂಗೀಣ ಅಭಿವೃದ್ಧಿ ಮಾಡಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಈ ಜನ್ಮದಿನವನ್ನು ನಾವು ಅತ್ಯಂತ ಇದ್ದೀವಿ ರಾಯಚೂರು ನಗರದಲ್ಲಿ.
ಜಿಲ್ಲಾ ಸಮಿತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನೇರ ನೇಮಕಾತಿ ಹುದ್ದೆಗಳ ಭರ್ತಿಯಲ್ಲಿ ಭಾರಿ ಅವ್ಯವಹಾರ ನಡೆಯುತ್ತಿದೆ.